ಛೇ, ಅನ್ಯಾಯವಾಗಿ ನಾನೇ ತಪ್ಪು ಮಾಡ್ಬಿಟ್ನ. ಅನ್ಯಾಯವಾಗಿ ಮಾಡ್ಬಿಟ್ನಲ್ಲ ಇಂಥ ತಪ್ಪನ್ನ. ಹಾಂ, ಯಾಕನ ಗೊತ್ತಾಯ್ತು. ಗೊತ್ತಾಗಲಿಲ್ಲ ಅಂದಿದ್ರೆ ನಮ್ಮ ಅಣ್ಣನನ್ನ ಮನೆಯಿಂದ ಈಚೆ ಕಡೆಗೂ ಆಗ್ತಾ ಇರಲಿಲ್ಲ, ಎಲ್ಲೂ ಆಗ್ತಾ ಇರಲಿಲ್ಲ. ಇವಾಗ ಏನು ಮಾಡಲಿ ನಾನು? ನಮ್ಮಗಂತೂ ಮನೆ ಇಲ್ಲ. ಇನ್ನು ಪೊದ್ದು ಹೊತ್ತಿಗೆ ಮನೆಗೆ ಹೋದರೆ ಅವಳೆಲ್ಲ ಸೊಸೆ ಕೆರ ತಗೊಂಡು ಹೊಡೆದ್ಬಿಡ್ತಾಳೆ ಜ್ವರ ಬರೋಗಂಟನು. ಅವ್ರ ಮನೆಗಂತೂ ನಾನು ಹೋಗೋಕ್ಕಿಲ್ಲ ಬಿಡು. ಇನ್ನು ಉಳಿದಿರೋದು ಇನ್ನು ಯಾರ ಮನೆ ಉಳ್ದೈತೆ ನನಗೆ ಅಂತ? ಇಬ್ಬರಣ್ಣನ ಮನೆಗೂ ನನಗೆ ಜಾಗ ಇಲ್ಲ. ನನ್ನ ಮನೆನೇ ಇದ್ದಿದ್ರೆ ಯಾಕೆ ಹಿಂಗೆ ಎಲ್ಲರ ತಗೋ ಮೆಟ್ನಾಗ ಹಾಕ್ಸ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಿತ್ತು ನಾನು? ಹೇಳು ಅಲ್ವಾ? ನಮ್ಮನೆ ಸ್ವಂತ ಮನೆ ಇದ್ದಿದ್ರೆ ಸ್ವಂತ ಮನೆನಾಗ ನೆಮ್ಮದಿಯಾಗಿರ್ತಾ ಇದ್ದೆ. ಈಗ ಎಲ್ಲಿ ಅಂತ ಹೋಗೋದು? ಏನ್ ಸುಮಾ, ನನ್ ಸಾಲ ತೀರ್ಸಕ್ಕಾಗಿದ್ದಂಗೆ ಬ್ಯಾಗ್ ಎತ್ಕೊಂಡು ಮನೆ ಟ್ರಿಪ್ ಹೊಡಿತಾ ಇದ್ದಂಗಿದ್ಯಾ? ನಾನು ಏನಾರ ಮಾಡ್ಕೊತೀನಿ, ನಿಮ್ಗೆ ಯಾಕೆ? ನನ್ನ ಮನೆ ಕೊಟ್ಟಿದ್ದೀನಲ್ಲ, ಬುಡಿ ಸುಮ್ಕೇಣಿಯ. ನಾನು ಸವಾಸಕ್ಕೆ ಬರಬೇಡಿ ನೀವು. ಮನೆಯೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಲ್ಲ, 2.5 ಲಕ್ಷ ರೂಪಾಯಿನ ಒಂದು ಸೆಕೆಂಡ್ನೂ ಇನ್ನೇನು ಮಾಡೋಕ್ಕಾಯ್ತದೆ? ಪರವಾಗಿಲ್ಲ ಬಿಡು, ನಿನ್ ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ಒಳ್ಳೆ ಬಾಡಿಗೆನಂತೂ ಸಿಗ್ತೈತೆ, ಬಡ್ಡಿ ದುಡ್ಡು ನಿಮ್ಮ ಹತ್ರ ಬೆಳೀತೈತೆ. ನೀವೇನಾದ್ರೂ ಕಾಸು ಕೊಡ್ಲಿಲ್ಲ ಅಂದ್ರೆ ಆ ಮನೆ ಫುಲ್ ನಂದೇ ಅಲ್ವಾ, ನನ್ನ ಹೆಸರಿಗೆ ಬರ್ಸ್ಕೊಬಿಡ್ತೀನಿ. ನಿಮ್ದು 2.5 ಲಕ್ಷ ತಾನೇ, ನಾವು ಒತ್ತಿಗೆದಾಗಿ ಇಸ್ಕೊಂಬಿಟ್ಟು ಬಂದು ನಿಮ್ಮ ಮಕ್ಕಳು ಬಿಸಾಕ್ತೀನಿ ಬಿಡಿ. ಅವಾಗಾದ್ರೂ ನನ್ನ ಮನೆ ನನಗೆ ಸಿಗ್ತದಲ್ಲ ನೆಮ್ಮದಿಯಾಗಿ. ಈಗ ಸುಮ್ಕೆ ನನಗೆ ದಾರಿ ಬಿಡಿ. ನಾನು ಶಾನೆ ಬೇಜಾರಾಗಿವ್ನಿ. ನೀವು ಮತ್ತೆ ಹಿಂಗೆಲ್ಲ ಬಂದ್ಬಿಟ್ಟು ನನ್ನ ತಲೆ ತಿನ್ನಕ್ಕೆ ಬರಬೇಡಿ ನೀವು. ಅದೇನಂತಾರಲ್ಲ, ಜಟ್ಟಿ ಜಾರ್ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂಗೆ. ಸರಿ ಸರಿ ಬಿಡು, ಆಯ್ತು. ಈಗ ಯಾರ ಮನೆಗೆ ಹೋಗ್ಲಿ ನಾನು? ನನ್ನ ಫ್ರೆಂಡ್ಸೂ ಇಲ್ಲ. ಇನ್ನು ಯಾರ ಮನೆಗೆ ಹೋಗಕ್ಕೆ ಸಾಧ್ಯ? ಅಯ್ಯೋ, ನಮ್ಮ ಅತ್ತಿಗೆ ಶಾರದಾ ಅತ್ತಿಗೆ ಮನೆಗೆ ಹೋದ್ರೆ ಸಾವುಕಾರು ಮನೆಗಿರ್ಬೋದಲ್ವಾ? ಆರಾಮಾಗಿ ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡಿರ್ಬೋದಲ್ವಾ? ನನಗೆ ತಲೆಗೊಳಿಲೇ ಇಲ್ಲ. ನಮ್ಮ ಅತ್ತಿಗೆನೇ ತಾನೇ ನನಗೆ 4 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇತ್ತು. 4 ಲಕ್ಷನೂ ಬೇಡ, ಏನು ಬೇಡ, ಮನೆನಾಗ ಹೊಸಿ ಜಾಗ ಕೊಟ್ಬಿಟ್ರೆ ಅಷ್ಟೇ ಸಾಕು. ಅದಕ್ಕಿನ್ನೂ ನಂಗೆ ಇನ್ನೇನು ಬೇಕು ಹೇಳು? ಹಬ್ಬ ಸದ್ಯ ಇರು, ಫಸ್ಟ್ ಅವ್ರ ಮಂತಕ್ಕೇನೇ ಹೋಗೋಣ. ಅದ್ಗೆ ಶಾರದಾ ಅತ್ಗೆ, ಅದ್ಗೆ ಅದ್ಗೆ. ಅಯ್ಯೋ, ಇಲ್ಲಿಗೆ ಯಾಕೆ ಬರಕ್ಕೆ ಹೋಗಿದ್ದೆ? ನಾನೇ ಬರ್ತಾ ಇರಲಿಲ್ವಾ? ನೀನು ಯಾಕೆ ಬರಕ್ಕೆ ಹೋದೆ ಸುಮಾ? ನಡಿ, ಇನ್ನೂ ಇಸ್ಕೊಂಡು ಬಂದಿಲ್ಲ ನಾನು. ಹಾವೇಕಿಂದ ಇಸ್ಕೊಂಡ್ಬಿಟ್ಟು ಬರ್ತೀನಿ. ಇದೇನು ಬ್ಯಾಗ್ ಸಮೇತ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ, ಏನಾಯ್ತು? ಏನಾಯ್ತು ಅಂತ ಹೇಳಿದ್ರೆ ಇನ್ನೇನಾಗಬೇಕು? ನಾನು ಅವಳಿಗೆ ಮಗನ ಸಾಯಿಸೋಕ್ಕೆ ಪೌಡ್ರ್ ಹಾಕಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೂ ನಮ್ಮ ಅಮ್ಮಂಗೂ ಎಲ್ರಿಗೂ ಗೊತ್ತಾಯಿತು. ನಮ್ಮಮ್ಮ ಸರಿಯಾಗಿ ಬೆಂಡೆದ್ದು. ನಮ್ಮ ಅಣ್ಣನ ಮತ್ತಿಗೆ ನನ್ನ ತುಬುಕಂತ ಹೋಗಿದ್ಬಿಟ್ಟು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ರು. ಏನು, ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರಾ? ಏನವ್ರು ದೊಡ್ಡ ಅರಮನೆ ಅನ್ನಂಗೆ ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತಾರೆ. ಅವರಂತೂ ಉದ್ಧಾರ ಹಾಕಿಲ್ಲ, ಹಾಳಾಗಿ ನೆಗದು ಬಿದ್ದು ನೆಲ್ಲಿಕಾಯಾಗೆ ನೀವು ಹೋಗೋದು. ಬುಡಿಯೋದಕ್ಕೆ ಇಷ್ಟು ದೊಡ್ಡ ಮನೆಯಾಗೆ ನನಗೇನು ಹೊಸಿ ಜಾಗ ಇರೋಕ್ಕಿಲ್ವಾ? ನನಗೋಸಿ ಜಾಗ ಕೊಟ್ಬಿಡಿ, ಇಲ್ಲೇನೇ ಇದು ಬಿಡ್ತೀನಿ. ನಿಮ್ಗೆ ಏನೇನು ಬೇಕೋ ಪಿಲ್ಲಾನು ನಾನು ಸೇರ್ಕೊತೀನಿ. ಇಲ್ಲಿ ಏನೇನೈತೋ ಕೆಲಸ ನಾನು ಮಾಡ್ತೀನಿ. ಒಂದು 2.5 ಲಕ್ಷ ಅಡ್ಜಸ್ಟ್ ಆಗೋಗಂಟು ಇಲ್ಲೇ ಇರ್ತೀನಿ. 2.5 ಲಕ್ಷ ಅಡ್ಜಸ್ಟ್ ಆಗಿದ ತಕ್ಷಣ ಏನಿಯಾ ನಾನು ಎಲ್ಲ ಬಿಟ್ಬಿಟ್ಟು ಹೊಂಟ್ಬಿಡ್ತೀನಿ. ಸರಿನೇ? ಇವಳೇನಪ್ಪ, ನಾನೇ ಹೇಳ್ಬಿಟ್ಟು ಕೂಳ್ ತಿನ್ಕೊಂಡಿವ್ನಿ ಅಂಥದ್ರಾಗೆ ಇವಳ್ದೊಂದು ಒಂದು ಸೇರ್ಕೊಬಿಟ್ರೆ ಹೆಂಗೆ? ಏನು ಮಾಡಲಿ? ನೋಡಿ, ನಿಮ್ಗೆ ಏನು ಬೇಕಾದರೂ ಸಹಾಯ ಮಾಡ್ತೀನಿ ನಾನು. ನೀವೇನು ಕೆಲಸ ಹೇಳಿದ್ರೆ ಆ ಕೆಲಸನ ಮಾಡ್ತೀನಿ. ದಯವಿಟ್ಟು ನನ್ನ ಮನೆಗೆ ಇಟ್ಕೊಳ್ಳಿ. ನನ್ನ ಮಗ ಬರೋಗಂಟ ಅಷ್ಟೇ ಏನಿಯ. ನನ್ನ ಮಗ ಈ ಈ ಜಾತಕದಾಗ ಹೇಳವ್ರೆ ಹೊಸಿ ದೋಸ ಆಯ್ತಂತೆ. ಈ ಫೆಬ್ರವರಿ ಮಾರ್ಚ್ ಎಲ್ಲ ಹೋದ್ಮೇಲೆ ನನ್ನ ಮಗ ಟಾಪಾಗಿ ಬರ್ತಾನೆ. ಅವಾಗ ನಿಮ್ಮನ್ನೂ ಬೇಕಾರೆ ನಮ್ಮನೆಗೆ ಕರ್ಕೊಂಡು, ಅಲ್ಲ ನಮ್ಮನೆಗೆ ನೀವು ಯಾಕೆ ಬರ್ತೀರಾ? ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ. ಉಷಾ, ಸಂದಕ್ಕಿದೆಯಾ? ಇಷ್ಟು ದಿನ ಚೆನ್ನಾಗಿದ್ದೀನಿ. ಇನ್ನು ಮುಂದೆನೂ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಳು ನನ್ನ ಆಜ್ಞೆ ಆಗಬೇಕು, ಭಾಳ ಒಳ್ಳೆಯವಳು. ನಿನಗೂ ಅಷ್ಟೇನಿಯಾ, ಅತ್ತೆ ಆಗಬೇಕು. ನಿನಗೂ ಗೊತ್ತಿರಬೇಕಲ್ವಾ? ಸಂದಕ್ಕೆ ಗೊತ್ತೈತೆ, ಗೊತ್ತಿಲ್ಲದೆ ಇನ್ನೇನು. ನೋಡು, ಇವಳು ಒಂದು ಸ್ವಲ್ಪ ದಿನ ಅಷ್ಟೇನೇನಿಯ, ಸ್ವಲ್ಪ ದಿನ ನಮ್ಮನೆಗೇನಿಯೇ ಇರ್ತಾಳೆ. ಆಮೇಕಿಂದ ಹೊಂಟೋಯ್ತಾಳೆ. ನಮ್ಮನೆಗೆ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ಕೂಲಿ ಕೆಲಸ, ನಾಲಿ ಕೆಲಸ ಏನು ಹೇಳಿದ್ರೂ ಮಾಡ್ತಾಳೆ. ಸರಿನಾ? ಇವಳು ಹಬ್ಬಳನ್ನ ಇಲ್ಲೇ ಇರಿಸ್ಕೊಳ್ಳಿ. ಅಬ್ಬೋ, ಹೌದಾ? ನೀವು ಇದೇ ಮಾತಲ್ವ ಹೇಳಿದ್ದು? ಅಯ್ಯೋ, ಹಂಗೆ ಹಿಂಗೆ ನಾನು ಇರಿಸ್ಕೊಳ್ಳಿ, ನಾನು ಅದು ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಅದ್ದಬ್ಬಾಗ್ತೀನಿ, ಇದ್ದಬ್ಬಾಗ್ತೀನಿ ಅಂತೇಳ್ಬಿಟ್ಟು ಏನು ಮಾಡಿದ್ರಿ ಮನೆಗೆ? ಸರಿ, ಈ ಮನೆ ಧರ್ಮಛತ್ರನೂ ಅಲ್ಲ, ನಾನಿಲ್ಲಿ ಧರ್ಮಛತ್ರ ನಡೆಸ್ತಾನೂ ಇಲ್ಲ. ಬಂದವ್ರಿಗೆಲ್ಲ ಈ ಮನೆಯೊಳಗಡೆ ಸೇರಿಸ್ಕೊಂಡು ಜಾಗ ಕೊಡೋಕ್ಕೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನೀವು ಸಮೇತ ಬಂದಿರೋದು ಧರ್ಮ ಅಂತಾನೇನೆ. ಆದರೂ ನಿಮ್ಮನ್ನು ಸುಮ್ಮನೆ ಇರಿಸ್ಕೊಂಡಿದ್ದೀನಿ. ಆದರೆ ಇನ್ಮೇಲೆ ಇರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನಲ್ಲ, ಅವಳನ್ನ. ನಿಮ್ಮ ಮಗಳು ಮನೆಗೆ ನೀವಿದ್ದೀರಾ, ಅವಳನ್ನ ಕರ್ಕೊಂಡು ಬಂದು ಇರಿಸ್ಕೊಳ್ಳೋಕ್ಕೆ ಯಾವ ಅಧಿಕಾರನೂ ಇಲ್ಲ. ನೋಡು, ಈ ಮನೆ ಮೇಲೆ ನಿನಗೆ ಎಷ್ಟು ಅಧಿಕಾರ ಐತೋ ನನ್ನ ಮಗಳಿಗೂ ಅಷ್ಟೇ ಅಧಿಕಾರ ಐತೆ. ಅಧಿಕಾರ ಇರೋದು ನಿನ್ನ ಮಗಳಿಗಲ್ಲ, ನಿನ್ನ ಅಳಿಯಂಗೆ. ನಿನ್ನ ಅಳಿಯನ್ ಕರ್ಕೊಂಡು ಬಂದು ಯಾರು ನಿರಿಸ್ಕೋಬೇಕು, ಯಾರು ನಿರಿಸ್ಕೋಬಾರ್ದು ಅಂತ ಹೇಳಿ. ಸರಿನಾ? ಈ ಮನೆಗೆ ಶಾನೆ ಜನಕ್ಕೆ ಜಾಗ ಇಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿರಬೇಕಲ್ವಾ? ಕಂಡ್ಕೊಂಡವ್ರನ್ನೆಲ್ಲ ಸಿಕ್ಕಿದವ್ರೆಲ್ಲ ಮನೆ ಒಳಗಡೆ ಸೇರಿಸ್ಕೊಂಡು ಮನೇನೇನಾದ್ರೂ ನಾನು ಧರ್ಮಛತ್ರದಾಗ ಮಾಡಿ ದೊಂಬರಾಟ ಆಡ್ತಾ ಇದ್ದೀನಾ? ಎಷ್ಟು ಜನ ಅಂತ ಹೇಳ್ಬಿಟ್ಟು ಬಂದು ಹೋಗ್ತೀರಾ? ಕಾಮನ್ ಸೆನ್ಸ್ ಇಲ್ವಾ?
ಎಲ್ಲರೂ ಕರ್ಕೊಂಡು ಬಂದು ಮನೆಗೆ ಇರಿಸ್ಕೊಳ್ಳೋದೇ ಆಯಿತು. ನಿಮ್ಗೇನೆ ಬಿಟ್ಟು ಕುಳಾಗ್ತಾವನೆ ನನ್ನ ಗಂಡ, ಅಂಥದ್ರಲ್ಲಿ ಇವ್ರನ್ನೂ ಸೇರ್ಕೊಂಡು ಬಂದು ಬಿಟ್ಟು ಕುಳ್ತೀನಿ ಅಂತ ಹೇಳ್ತಿದ್ಯಾ? ನೋಡಿ, ನೀವು ನನಗೆ ಅತ್ತೆನೇ ಆಗ್ಬೋದು, ನಾದಿನೇ ಆಗ್ಬೋದು, ಸೊಸೆನೇ ಆಗ್ಬೋದು, ಐ ಡೋಂಟ್ ಕೇರ್. ನನಗೆ ನನ್ನ ಹ್ಯಾಪಿನೆಸ್ ಮಾತ್ರನೇ ಮುಖ್ಯ. ಇವರಿಂದ ನನಗೆ ಹ್ಯಾಪಿನೆಸ್ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ನಿಮ್ಮಿಂದನೂ ಮತ್ತೆ ನನ್ನ ಹ್ಯಾಪಿನೆಸ್ ಹೋಗೋದು ನನಗೆ ಇಷ್ಟ ಇಲ್ಲ. ಈ ಮನೆ ನಿಮಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಇಲ್ಲಿಂದ ಹೋಗ್ತಾ ಇದ್ರೆ ತುಂಬ ಒಳ್ಳೇದು. ಲೇ 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 ಉಷಾ, ನಿಮ್ಮ ಅಪ್ಪನ ಸ್ವಂತ ತಂಗಿ ನಾನು. ನನಗೆ ಒಂಚೂರು ಮರ್ವಾದಿ ಕೊಡ್ದಿದಂಗೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ, ನೀನೇನು ಉದ್ಧಾರ ಆಯ್ತೀಯಾ? ಇವತ್ತು ನಿನ್ನ ದುಡ್ಡನಾಗಿರ್ಬೋದು, ನಾಳೆ ಒಂದಿನ ಬೀದಿಗೆ ಬೀಳ್ತಿಯಲ್ಲ, ಆವಾಗ ಗೊತ್ತಾಯ್ತದೆ ನಿನಗೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಬೀದಿನಾಗ ಬಿದ್ದಾಗೆ ನೀನಿಯ ಅಲ್ಲ, ಉಳ್ಕೊಳಕ್ಕೆ ಮನೆನೂ ಕೊಡೋಕ್ಕಿಲ್ಲ ಅಂತ ಹೇಳ್ತಿದ್ಯಲ್ಲ, ಇನಿ ಅಂತ ಮನೆಯಾಳಿರ್ಬೇಡ ನೀನು. ಏನೋ ಒಂದು ಅಡ್ಡ ಮನಸ್ಸು, ಒಳ್ಳೆ ಮನಸ್ಸು, ನೀನು ಭಾಳ ಒಳ್ಳೆಳು ಅಂತ ಅನ್ಕೊಂಡಿದ್ದೆ. ಊರು ಜನ ಎಲ್ಲನೂ ನೀನು ಬಗ್ಗೆ ಹೊಗಳ್ಬೇಕಾರೆ ಯಾವ ಆಸೆನೂ ಮಾಡಿಕೊಂಡಿದ್ದೆ. ಆದರೆ ನೀನು ನಿಂತೋಳು ಅಂತ ಇವಾಗ ಏನಿಯ ಗೊತ್ತಾಗಿದ್ದು. ನನ್ನ ಒಳ್ಳೆಯವರು ಅಂತ ಹೇಳಿ ಏನೂ ಆಗಬೇಕಾಗಿಲ್ಲ. ಆ್ಯಕ್ಚುಲಿ ನಿನ್ನ ಕೈಯಾರೆ ನನಗೆ ವಿಷ ಕೊಟ್ಬಿಟ್ಟು ನಾನು ಸತ್ತೋಗ್ಬಿಟ್ಟು ಆಮೇಲೆ ನನ್ನ ಗಂಡ ದೇವದಾಸ್ ಆಗ್ಬಿಟ್ಟು ಇದೆಲ್ಲ ನೋಡಬೇಕಾ? ಯಾಕೆ ನಿಮ್ಮ ಸ್ವಂತ ಅತ್ತಿಗೆಗೇನೆ ಮಗುನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ವಿಷ ಕೊಟ್ಟಿರೋದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ರಾ? ಐ ಆಮ್ ಆಲ್ಸೋ ಡಾಕ್ಟರ್, ಓಕೆ? ನಮ್ಮನೆಗೆ ಬಂದು ಯಾರೋ ವಿಷ ಹಾಕ್ಬಿಟ್ಟು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಇನ್ನೂ ಗೊತ್ತಾಗಲಿಲ್ಲ. ಗೊತ್ತಾಗೋದು ಬೇಡ. ಅದಕ್ಕೆ ನೀವನ್ನ ಇಲ್ಲಿಂದ ದೂರ ಇಟ್ಟಿರೋದೇನೆ ತುಂಬ ವಾಸಿ ಅಂತ ನಮ್ಮ ಅತ್ತೆನೂ ಹೇಳಿದ್ರು, ನನ್ನ ಗಂಡನೂ ಹೇಳಿದ್ರು. ಇಲ್ಲಿಂದ ಹೋದ್ರೇನೆ ಮೇಲು. ಅದಕ್ಕೆ ಸುಮಾ, ಅದಕ್ಕೆ ಇದು ನಿಮ್ಮ ಮನೆ ಅಲ್ವಾ, ನಿಮ್ಮ ಮಗಳು ಮನೆ ಅಲ್ವಾ? ನಿಮ್ಗೇನು ಅಧಿಕಾರನೇ ಇಲ್ವಾ ಈ ಮನೆಯಾಗೆ? ನೀವು ಲಕ್ಷ ದುಡ್ಕೊಂಡು ಭಾಳ ಸಂದಾಕಿದ್ದೀರಾ ಅಂತ ಅನ್ಕೊಂಡೆ. ಇದೇನು ಇವಳು ನಿಮ್ಮ ಮಗಳೇ ತಾನೇ? ನಿಮ್ಮ ಮಹತ್ ಸಮೇತ ಕೇಳಲ್ವಲ್ಲ ಇವಳು? ಹಲೋ, ನನಗಿರೋದು ಒಬ್ಬಳೇ ಅಮ್ಮ. ಆರಾಮಾಗಿ ಬೆಂಗಳೂರಲ್ಲಿದ್ದಾರೆ. ಯಮ್ಮನೆಲ್ಲ ನಮ್ಮ ಅಮ್ಮ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ನೋಡಿ, ನನಗೆ ಟೈಮ್ ಇಲ್ಲ. ಅಕಸ್ಮಾತ್ ನಾನು ಇಲ್ಲ ಅಂದ್ರೂ ಮನೆ ಒಳಗಡೆ ಸೇರ್ಕೊಂಡ್ರು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ, ಬ್ಯಾಗ್ ತಗೊಂಡು ಈಚೆ ಕಡೆ ಕೆಸ್ತು ಚುಟ್ಟಿಟ್ಕೊಂಡು ವಾಪಸ್ ಕಳಿಸ್ತೀನಿ, ಸರಿನಾ? ನಾನು ಎಲ್ಲರ ಥರ ಅದೇನೋ ಅಂತಾರಲ್ಲ, ನಾಟಕ ಮಾಡ್ಕೊಂಡು ಜೀವನ ಮಾಡೋಕ್ಕೆ ನನಗೆ ಬರಲ್ಲ. ಒಂದ್ಸಲ ಅಷ್ಟೇ ಉಗ್ಯೋದು ನಾನು. ನನಗಿಷ್ಟ ಇದ್ದಿರೋನ ಮನೆಗೆ ಇಟ್ಕೊಳಕ್ಕೆ ನನಗೆ ಇಷ್ಟನೇ ಇಲ್ಲ. ಇದೇನದಕ್ಕೆ ಇದು ಇಷ್ಟು ಮರ್ಯಾದೆ ಕೊಡ್ತಾವಳಲ್ಲ ಇವಳು? ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ವಾ? ಅಯ್ಯೋ ಸುಮಾ, ಏನು ಅಂತ ಹೇಳಿ, ಈ ಮನೆ 2 ಭಾಗ. ಅರ್ಧ ನಾನು ಅಳಿಯೋಂಗೆ, ಅರ್ಧ ಇನ್ನು ಈ ಚಿಕ್ಕ ಸಾವುಕಾರಂಗೆ. ಏನು ಮಾಡ್ತೀಯಾ? ಅರ್ಧ ಮನೆಗೆ ನಾನೇನೇ ಬಂದು ಬಿಟ್ಟಿದ್ದೀನಿ. ಇನ್ನೂ ಹೆಂಗೆ ಸೇರಿಸ್ಕೊತಾರೆ ಹೇಳು? ನಾನು ನಿನ್ನಂಗೆನೇ ಆಗಿರೋದು, ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡು, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕ. ನೋಡು, ಎಲ್ಲಾದ್ರೂ ಬೇರೆ ಕಡೆ ಒಂದು ಸ್ವಲ್ಪ ದಿನ ಉಳ್ಕ. ನಾನು ಒಳಿಯ ಬತ್ತನಲ್ಲ, ಒಳಿಯ ಬಂದಿದ ತಕ್ಷಣ ಏನಿಯಾ ನಿನ್ನೂ ಕರ್ಕೊಂಡು ಬಂದು ಮನೆಗೇನೇ ಇರಿಸ್ಕೊತೀನಿ. ನೀನೇನು ಚಿಂತೆ ಮಾಡಬೇಡ. ಈಗ ನಾನು ಎಲ್ಲಿಗೆ ಅಂತ ಹೋಗ್ಲಿ ಅತ್ತಿಗೆ? ನಿಮ್ಮನ್ನು ನಂಬ್ಕೊಂಡೆ ನಾನು ಇಲ್ಲಿ ಗಂಟ ಬಂದಿದ್ದು. ಇವಾಗ ನೀವು ಹಿಂಗೆ ಕೈ ಎತ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀವೇ ಹೇಳಿ. ಎಲ್ಲಿಗೆ ಹೋಗ್ಲಿ ಅಂತ ಹೇಳಿದ್ರೆ ನೀನು ಎಲ್ಲಿಗೆ ತಾನೇ ಹೋಗೋಕ್ಕಾಯ್ತದೆ? ನೋಡು, ನೀನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೋ ಒಂದು ಹತ್ರ ಹೋಗು. ನಂಗೆ ಅದೆಲ್ಲ ನನಗೆ ಬೇಡ. ಅದು ಈಗ ಸದ್ಯಕ್ಕೆ ನಾನಂತೂ ನಿನ್ನ ಮನೆಗೆ ಇರಿಸ್ಕೊಳಕ್ಕೆ ಆಗಿಲ್ಲ. ನನ್ನ ಅಳಿಯ ಬರೋ ಗಂಟ ಒಂದು ವಾರ ಎಲ್ಲ ಅಡ್ಜಸ್ಟ್ ಮಾಡ್ಕ. ನಾನು ಅಳಿಯ ಬಂದಿದ ತಕ್ಷಣ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಆಮೇಕಿಂದ ನಾನು ಏನಾದರೂ ಒಂದು ಮಾಡ್ತೀನಿ, ಸರಿನಾ? ಅದಕ್ಕೆ ಇವತ್ತು ನಾನು ಮನೆ ಬಿಟ್ಬಿಟ್ಟು ಈಚೆ ಕಡೆ ಬಂದಿರೋದು ನಿಮ್ಮಿಂದನೇ. ಅವ್ರು ನನ್ನ ಮನೆಯಿಂದ ಈಚೆ ಕಡೆಗೆ ತಳ್ಳಿರೋದು ನಿಮ್ಮಿಂದನೇ. ಇವಾಗ ನೀವೇ ನನಗೆ ಮನೆಗೆ ಜಾಗ ಕೊಡಲಿಲ್ಲ ಅಂತಂದರೆ ನಾನೇನು ಮಾಡಲಿ? ಹೇಳಿದ್ನಲ್ಲ, ಈಗ ನನಗೆ ಟೇಮ್ ಇಲ್ಲ ಮಾತಾಡೋಕ್ಕೆ. ನಾನು ಒಳ್ಳೆ ನುಡಿಕೊಂಡು ನಾನು ಬೆಂಗ್ಳೂರಿಗೆ ಹೋಗಬೇಕು. ಬಸ್ಸು ಬೇರೆ ಟೇಮ್ ಆಯ್ತದೆ. ಹೋಗಿ ನೀನು ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಸುಮಾ? ಯಾರ ಮನೆನಾದರೂ ನೋಡ್ಕೊಂಡಿರು ಒಂದು 2 ದಿನ. ಈ ನಮ್ಮಂಥವ್ರಿಗೆ 1000 ಮನೆಗಳಿರ್ತವೆ, ಯಾವುದೋ ಮನೇನ ನೋಡ್ಕೋಬೋದು. ಅದಕ್ಕೆ ಅಯ್ಯೋ ಅದಕ್ಕೆ ಇದೇನಿದು? ಅದಕ್ಕೆ ಹಿಂಗೇನಿಯ ಹೊಂಟೋಗ್ಬಿಡ್ತಲ್ಲ. ಈಗ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಇವಳು ನಂಬ್ಕೊಂತಾನೆ ನಾನು ಬಂದಿದ್ದು. ಇವಳಿಂದನೇ ನಾನು ಬೀದಿಗೆ ಬಿದ್ದಿದ್ದು. ಇವಾಗ ನೋಡಿದ್ರೆ ಈ ಶಾರದಿನಿಯ ಕೈ ಕೊಟ್ಬಿಟ್ಟು ಕೊನೆಗೆ ಇವಳು ಕಂತ್ರಿ ಬುದ್ಧಿನ ತೋರಿಸೇ ಬಿಟ್ಲಲ್ವಾ? ಈಗ ನನಗೆ ಅಂತ ಯಾವ ಮನೆ ಉಳ್ದೈತೆ? ಯಾವ ಮನೆಗೆ ಅಂತ ಹೋಗ್ಲಿ ನಾನು ಇವಾಗ? ಛೇ, ಏನು ಮಾಡಲಿಯಪ್ಪ ನಾನು? ಏನು ಮಾಡಲಿ? ನಾನಿವತ್ತೇನಾದರೂ ರೋಡಾಗ ಮನಿಕೋಬೇಕಾ? ಅಯ್ಯೋ ಬೇಡ. ಈ ಶಾರದಿ